ಬಾಗಲಕೋಟೆಯಲ್ಲಿ ಸಿದ್ದು ಅನ್ನಭಾಗ್ಯ ಯೋಜನೆಗೆ ಕತ್ತರಿಯನ್ನ ಹಾಕಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಸಿವು ಮುಕ್ತ ಕನಸಿಗೆ ಈಗ ಕದೀಮರು ಕನ್ನ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಸಿವು ಮುಕ್ತ ಕನಸಿಗೆ ಈಗ ಕದೀಮರು ಕನ್ನ ಹಾಕಿದ್ದಾರೆ. ಅಕ್ರಮವಾಗಿ ಅನ್ನಭಾಗ್ಯ ಪಡಿತರ ಅಕ್ಕಿ ಸಂಗ್ರಹ, ಅಧಿಕಾರಿಗಳ ದಾಳಿ. ಮನೆಯೊಂದರ ಪಕ್ಕದಲ್ಲಿ 40ಕ್ಕೂ ಹೆಚ್ಚು ಅಕ್ಕಿ ಮೂಟೆಗಳ ಸಂಗ್ರಹ. ಜಮಖಂಡಿ ಪಟ್ಟಣದ ಆಯಿಷಾ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ದಾಳಿಯನ್ನ ಮಾಡಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿ ಆನಂದ್ ರಾಥೋಡ್ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸ್ತಾ ಇರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಅಕ್ಕಿ ಸಂಗ್ರಹ ಹೇಗೆ ಆಯಿತು, ಯಾರಿಗೆ ಮಾರಾಟ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಲು ಸಾಲು ಪ್ರಶ್ನೆ ಮಾಡ್ತಾ ಇರುವ ತಾಲೂಕು ದಂಡಾಧಿಕಾರಿಗಳು. ಮೂಟೆ ಮೂಟೆ ಅನ್ನಭಾಗ್ಯ ಯೋಜನೆ ಅಕ್ಕಿಯೇ ಅಧಿಕಾರಿಗಳ ವಶಕ್ಕೆ ಈಗ ತೆಗೆದುಕೊಳ್ಳಲಾಗಿದೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹಸಿವು ಮುಕ್ತ ಕನಸಿಗೆ ಕದೀಮರು ಈಗ ಕನ್ನ ಹಾಕಿದ್ದಾರೆ. ಅಕ್ರಮವಾಗಿ ಅನ್ನಭಾಗ್ಯ ಪಡಿತರ ಅಕ್ಕಿಯ ಸಂಗ್ರಹವಾಗಿದೆ. ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮನೆಯೊಂದರ ಪಕ್ಕದಲ್ಲಿ 40ಕ್ಕೂ ಹೆಚ್ಚು ಅಕ್ಕಿ ಮೂಟೆಗಳ ಸಂಗ್ರಹವಾಗಿತ್ತಂತೆ. ನೋಡಿ, ಜಮಖಂಡಿ ಪಟ್ಟಣದ ಆಯಿಷಾ ಕಾಲೋನಿಯಲ್ಲಿ ನಡೆದಂತಹ ಘಟನೆ ಇದು. ಖಚಿತ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ದಾಳಿಯನ್ನ ನಡೆಸಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿ ಆನಂದ್ ರಾಥೋಡ್ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿರುವ ಬಗ್ಗೆ ಮಾಹಿತಿಯನ್ನ ಮೊದಲು ಕಲೆ ಹಾಕ್ತಾರೆ. ಅಕ್ಕಿ ಸಂಗ್ರಹ ಹೇಗೆ ಆಯಿತು, ಯಾರಿಗೆ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದ್ದಾರೆ ತಾಲೂಕು ದಂಡಾಧಿಕಾರಿಗಳು. ಮೂಟೆ ಮೂಟೆ ಅನ್ನಭಾಗ್ಯ ಯೋಜನೆ ಅಕ್ಕಿಯ ಅಧಿಕಾರಿಗಳ ವಶಕ್ಕೆ ಈಗ. ಸಿಎಂ ಸಿದ್ದರಾಮಯ್ಯ ಹಸಿವು ಮುಕ್ತ ಕನಸಿಗೆ ಕದೀಮರು ಕನ್ನ ಹಾಕಿರುವಂತಹ ಘಟನೆ. ಜಮಖಂಡಿ ಪಟ್ಟಣದ ಆಯಿಷಾ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಮನೆಯೊಂದರ ಪಕ್ಕದಲ್ಲಿ 40ಕ್ಕೂ ಹೆಚ್ಚು ಅಕ್ಕಿ ಮೂಟೆಗಳು ಸಂಗ್ರಹವಾಗಿದ್ವು. ಖಚಿತ ಮಾಹಿತಿ ಮೇರೆಗೆ ಈಗ ತಹಶೀಲ್ದಾರ್ ಅನಿಲ್ ಬಡ್ಗೇರಿ ಅವರು ದಾಳಿಯನ್ನ ನಡೆಸಿದ್ರು. ಆಹಾರ ಇಲಾಖೆ ಅಧಿಕಾರಿ ಆನಂದ್ ರಾಥೋಡ್ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸ್ತಾ ಇರುವಂತಹ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಹೇಗೆ ಅಕ್ಕಿ ಸಂಗ್ರಹ ಆಯಿತು, ಯಾರಿಗೆ ಮಾರಾಟ ಮಾಡ್ತಾ ಇದ್ರಿ, ಹೇಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ತಾಲೂಕು ದಂಡಾಧಿಕಾರಿಗಳು. ಜೊತೆಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ವಿಡಿಯೋ ಮಾಡ್ಕೊಂಡ್ಬಿಡ ಸೈಡ್ ಮಾಡಿ ಯಾರು ಮನೆ ಕೇಳಪ್ಪ, ಯಾರು ಮನ್ಯಾಗ ಬಿಟ್ಟಾರ ಸರ್. ಇದೊಂದು ಹೊಸ ಟ್ರೆಂಡ್ ಕಲ್ತಾರ.